ಬರ್ತೈತಿ ಬೆರಳು ಬರೋದಿಲ್ಲ. ಹಂಗೆ ಹೆಣ್ಮಕ್ಳು ಒಂದು ಏನೋ ತೊಗೊಂಬರ್ಲಿ ಅವ್ರು ಇಡೀ ಊರಿಗೆ ಹೇಳಿ ಬರ್ತಾರೆ. ಸೀರೆ ತೊಗೊಂಬಂದ್ರೆ ಹೇಳಿ ಬರ್ತಾರೆ, ಪಾನಿಪುರಿ ತಿಂದ್ರು ಹೇಳಿ ಬರ್ತಾರೆ, ಏನೋ ಮಾಡಿ ಬರಲಿ ಅವ್ರು ಇಡೀ ಊರಿಗೆ ಹೇಳಿ ಬರ್ತಾರೆ. ಅಂದ್ರೆ ವಸ್ತುಗಳಿಗೆ ಬೆಲೆ ಬಂದಿದ್ದು ಎದರಿಂದ? ಬಂಗಾರಕ್ಕೆ ಬೆಲೆ ಬಂದಿದ್ದು ಎದರಿಂದ? ವಜ್ರ ವೈಡೂರ್ಯಗಳಿಗೆ ಬೆಲೆ ಬಂದಿದ್ದು ಯಾಕಂದ್ರೆ ಬದುಕಿ ಇರೋದಕ್ಕೆ ವಸ್ತುಗಳಿಗೆ ಬೆಲೆ ಬಂದೈತಿ. ಬದುಕೇ ಇಲ್ಲ ಅಂದ ಬಳಿಕ ವಸ್ತುಗಳಿಗೆ ಇನ್ಯಾವ ಬೆಲೆ ಐತಿ ಹೇಳಿ? ಹಂಗೆ ನಮ್ಮ ಜೀವನದಾಗ ನಮ್ಗೆ ಬೆಲೆ ಬಂದಿದ್ದು ಎದರಿಂದ ಅಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಶಾಲೆ ಕಲಿಸೋದಕ್ಕೆ ನಮಗೆ ಬೆಲೆ ಬಂದೈತಿ. ಓದೋಕ್ಕೆ ಬರ್ಲಿಕ್ಕಂದ್ರೆ ಇನ್ಯಾವ ಬೆಲೆ? ಬರೆಯೋಕೆ ಬರ್ಲಿಕ್ಕಂದ್ರೆ ಇನ್ಯಾವ ಬೆಲೆ ಐತಿ ಹೇಳ್ರಿ ನಮಗೆ? ಅಂದ್ರೆ ನಮ್ಗೆ ಶಾಲೆ ಕಲಿಸೋದಕ್ಕೆ ನಮ್ಮ ತಂದೆ ತಾಯಿಗಳಿಗೆ ನಾವು ಸ್ವಲ್ಪ ಆಶ್ರಯವಾಗಬೇಕು, ಅಂದಾಗ ನಮ್ಮ ಜನ್ಮ ಸಾರ್ಥಕತೆ ಆಗ್ತದೆ. ಹೆಂಗೆ ತಂದೆ ತಾಯಿಗಳ ಆಶ್ರಯ ಆಗೋದು? ಇದಕ್ಕೆ ಮಾರ್ಗ ಯಾವುದು ಅಂದ್ರೆ ಶಾಸ್ತ್ರ ಎರಡು ಮಾರ್ಗಗಳನ್ನು ಹೇಳ್ತೈತಿ. ಒಂದು ಪ್ರೇಯ ಮಾರ್ಗ, ಇನ್ನೊಂದು ಶ್ರೇಯ ಮಾರ್ಗ. ಪ್ರೇಯ ಮಾರ್ಗ ಅಂದ್ರೆ ಮೊದಲು ಸುಖ ಕೊಟ್ಟು ಆಮೇಲೆ ದುಃಖ ಕೊಡ್ತೈತಿ. ಈಗ ನಾವು ಕಾಲೇಜ್ ಹೋಗ್ತೀವಿ, ಕಾಲೇಜ್ ಹೋದಾಗ ಕ್ಲಾಸ್ ಬಂಕ್ ಮಾಡ್ತೀವಿ. ಕ್ಲಾಸ್ ಬಂಕ್ ಮಾಡಿ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಆರಾಮ್ ತಿರುಗಾಡ್ತೀವಿ. ಮಸ್ತ್ ಸುಖ ಅನಿಸ್ತೈತಿ. ಆಮೇಲೆ ಅಟೆಂಡೆನ್ಸ್ ಶಾರ್ಟೇಜ್ ಆಗೈತೆ ಅಂತಂದು ಪೇಪರ್ ಬರೆಯೋಕೆ ಕೊಡಲಿಲ್ಲ, ಆಮೇಲೆ ದುಃಖ ಆಯಿತು. ಈಗ ಮೊದಲು ಸುಖ ಕೊಟ್ಟು ಕೊನೆಗೆ ದುಃಖ ಕೊಡುವುದಕ್ಕೆ ಪ್ರೇಯ ಮಾರ್ಗ ಅಂತಂದು ಕರೀತಾರೆ. ಈಗ ನೋಡ್ಬೇಕು ನೀವು, ಶಾಲೆ ಬಿಟ್ಟು ಕೂಡಲೇ ಬ್ಯಾಗ್ ಹೋಗಿದ್ರೆ ಸುಖ ಅಂತ ಅನಿಸ್ತೈತಿ. ಆಮೇಲೆ ಕಾಲೇಜಾಗ ಸೇರ್ಕೊಂಡಾಗ ಮಸ್ತ್ ಅಂತ ಅನಿಸ್ತೈತಿ. ಆಮೇಲೆ ಪ್ರೇಮದಾಗ ಬಿದ್ದಾಗ ಇನ್ನೂ ಸುಖ ಅನಿಸ್ತೈತಿ. ಪ್ರೇಮದಾಗ ಬಿದ್ದಾಗ ಏನು ಶಾಪಿಂಗ್ ಕರ್ಕೊಂಡು ಹೋಗಿದ್ವಿ, ಏನೂ ಇಲ್ಲ, ಎಲ್ಲವೂ ಮಾಡ್ತಾನೆ. ಒಂದು ಮಾತು ಅಂತ ನಾವು ಪ್ರೇಮದಾಗ ಬಿದ್ದಾಗ ಅವ್ರು ಇದನ್ನು ಕೇಳೇ ಲಗ್ನ ಆಗಿರ್ತಾರೆ. ಏನಂದ್ರೆ ನಿನ್ನ ಬಿಟ್ಟು ನಂಗೆ ಬದುಕಕ್ಕೆ ಬರೋಲ್ಲ, ಇಷ್ಟು ದಿವಸ ಬದುಕ್ಯಾನ, ಇದೊಂದು ಮಾತು ಹೇಳಿದಕ್ಕೆ ಅವ್ರು ಲಗ್ನ ಹಾಕಂತ ತೀರ್ಮಾನ ಆದ್ರು. ವೇದಿಕೆ ಮ್ಯಾಗ ಕುಂತರು ತಾಳಿ ಕಟ್ಟುವಂಥ ಸಂದರ್ಭ ಬಂತು. ಮದುಮಗಳು ಬರಾಕತ್ತಾಳೆ. ಅವಾಗ ಇವ ಮದುಮಗ ಕೇಳ್ತಾನೆ, ಅವಾಗ ಮದುಮಗ ಬರ್ತಿರ್ತಾನೆ, ಮದುಮಗಳು ಬರ್ತಿರ್ತಾರೆ. ಇವ ಆರಾಮ್ ಮಸ್ತ್ ಖುಷಿಯಿಂದ ಇರ್ತಾನೆ. ಏನು ಖುಷಿ ನೋಡ್ಬೇಕು ನೀವು, ಏನು ತಾಳಿ ಕಟ್ಟುವಂಥ ಖುಷಿ ನೋಡ್ಬೇಕು. ಅವ್ರ ಮಾವ ಮಗ್ಗಲ್ದಾಗ ಇರ್ತಾನೆ. ಅವ್ರ ಮಾವ ಅಂತಿರ್ತಾನೆ, ಅಳೆಯ ಇವತ್ತು ಒಂದು ದಿನ ನಗಾಕತ್ತಿ, ನಾಳೆ ನೀ ಅಳೋದು ನಾನು ನೋಡೋದು ನನ್ನ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ಆ ಮದುಮಗಳು ಬರ್ತಿರ್ತಾಳೆ. ಇವ ಶಾಸ್ತ್ರಿ ಕೇಳ್ತಾನೆ, ನಮ್ಮಾಕಿನ ಎಡಕ್ಕೆ ಕುಂದಿಸ್ಲು ಏನು ಬಲಕ್ಕೆ ಕುಂದಿಸ್ಲು? ಅವಾಗ ಶಾಸ್ತ್ರಿಗಳು ಅಂತಾರೆ, ನಿಮ್ಮಾಕಿನ ಎಡಕ್ಕೆ ಕುಂದಿರ್ಸು ಬಲಕ್ಕೆ ಕುಂದಿರ್ಸು, ನಾಳೆಯಿಂದ ನಿಮ್ಮ ತಲೆ ಮೇಲೆ ಕುಂದಿರ್ತಾರೆ, ಇದೊಂದು ಕಾಯಿ ಮಾಡ್ಕೊ ಅಂತ. ಆಮೇಲೆ ಲಗ್ನ ಆಯಿತು. ಆಮೇಲೆ ನಾಲ್ಕು ಗಂಡು 4 ಹೆಣ್ಣು ಆಯಿತು. ಇವನು ಸಾಕೋದ್ರೊಳಗೆ ಇವನಿಗೆ ತಲೆ ಬೆಳ್ಳಗಾಗಿ ದುಃಖ ಆಗಿಬಿಟ್ಟಿತ್ತು. ಕೊಡುವು ತೆಗೆದುಕೊಂಡ್ರೊಳಗೆ ಇವನಿಗೆ ದುಃಖ ಆಗಿಬಿಟ್ಟಿತ್ತು. ಹಿಂಗೆ ಮೊದಲು ಸುಖ ಅನಿಸಿದ್ದು ಕೊನೆಗೆ ದುಃಖ ಆಗುತ್ತಲ್ಲ, ಇದಕ್ಕೆ ಪ್ರೇಯ ಮಾರ್ಗ ಅಂತಂದು ಕರೀತಾರೆ. ಇಂಥ ಮಾರ್ಗದೊಳಗೆ ಹೋದ್ರೆ ನಾವು ತಂದೆ ತಾಯಿಗಳಿಗೆ ಆಶ್ರಯ ಆಗೋದಿಲ್ಲ. ನಾವು ಸುಖದಿಂದಿರ್ತೀವಿ, ಆದರೆ ತಂದೆ ತಾಯಿಗಳು ಕಷ್ಟಪಡ್ತಾರೆ. ಈಗ ಒಂದು ಪೇಪರ್ ನಡೀತಿರ್ತೈತಿ, ಅಲ್ಲೊಬ್ಬ ಹುಡುಗ ಡ್ಯಾನ್ಸ್ ಮಾಡಕತ್ಬಿಟ್ಟಿದ್ದೆ. ಎಲ್ಲರೂ ಪೇಪರ್ ಬರೆಯಕತ್ತಾರೆ, ಇವಾಗ ಡ್ಯಾನ್ಸ್ ಮಾಡಕತ್ತಿದ್ದೆ. ಅವಾಗ ಯಾರೋ ಕೇಳ್ತಾರೆ, ಪೇಪರ್ ಬರೆಯೋದು ಬಿಟ್ಟು ಡ್ಯಾನ್ಸ್ ಎದಕ್ಕೆ ಮಾಡಕತ್ತಿ? ಅವಾಗ ಅವ ಅಂದ, ನಿಮ್ಗೆ ಗೊತ್ತಾಗಲ್ರಿ ಸರ್, ಗಣಿತೊಳಗೆ ಟೀಚರ್ ಹೇಳ್ಯಾಳ ಪ್ರತಿ ಸ್ಟೆಪ್ಗೂ ಒಂದು ಮಾರ್ಕಸ್ ಐತೆ ಅಂತಂದು, ಅದಕ್ಕೆ ಪ್ರತಿ ಸ್ಟೆಪ್ ಹಾಕತ್ತೀನಿ, ನೀವು ಮಾರ್ಕ್ಸ್ ಕೊಡಿ. ಡ್ಯಾನ್ಸ್ ಮಾಡೋದು ಸುಖ ಕೊಟ್ಟಿದ್ರೆ ಎಕ್ಸಾಮ್ ಫೇಲ್ ಆದಾಗ ದುಃಖ. ಇದು ಪ್ರೇಯ ಮಾರ್ಗ. ಈ ಪ್ರೇಯ ಮಾರ್ಗದೊಳಗೆ ಹೋದ್ರೆ ನಾವು ತಂದೆ ತಾಯಿಗಳಿಗೆ ಆಶ್ರಿತವಾಗಲ್ಲ. ಯಾವ ಮಾರ್ಗದೊಳಗೆ ಹೋದ್ರೆ ನಾವು ತಂದೆ ತಾಯಿಗಳಿಗೆ ಸ್ವಲ್ಪ ಆಶ್ರಯವಾಗ್ತೀವಂದ್ರೆ ಅದು ಶ್ರೇಯ ಮಾರ್ಗ ಅಂತಂದು ಕರೀತಾರೆ.